ಡಾಕ್ಟ್ರ್ ಏನಂದ್ರತ್ತೆ? ಏನೂ ತೊಂದರೆ ಇಲ್ಲ, BP ಸ್ವಲ್ಪ ಲೋ ಆಗಿತ್ತಷ್ಟೇ. ಚಿರು ಹೇಗಿದ್ದಾನೆ? ಚೆನ್ನಾಗಿದ್ದಾನೆ. ವೆಂಕಿ, ಯಾಕೋ ನೀನು ಫೋನ್ ಮಾಡಕ್ಕೆ ಹೋದೆ? ಅಲ್ಲೇ ಹುಡುಗ. ಜಾನು, ಲಲಿತಾ ಅತ್ತೆ ಹತ್ರ ನೀನು ಮಾತಾಡೋವಾಗ ನಿಮ್ಮ ಗಂಡನ ಬಗ್ಗೆ ನಾನು ಏನೋ ಅಂದ್ಕೊಂಡ್ಬಿಟ್ಟಿದ್ದೆ. ಆದರೆ ನಿಮ್ಮ ಗಂಡ ಎಷ್ಟು ಒಳ್ಳೆಯವರಲ್ವಾ? ನಿಮ್ಗೆ ಎಷ್ಟೆಲ್ಲ ಸರ್ಪ್ರೈಸ್ ಮಾಡ್ತಾ ಇದ್ದಾರೆ. ತನು, ಯಾವ ಟೈಮಲ್ಲಿ ಏನು ಮಾತಾಡಬೇಕು ಅಂತ ಗೊತ್ತಾಗಲ್ವಾ? ನಿನ್ನ ಕಣ್ಣಲ್ಲಿ ನೋಡಿದ್ದೀನಲ್ಲ ನಿಜ ಅಂತ ಅನ್ಕೋಬೇಡ. ನಾನೇನು ಅಂದೆ? ನೋಡು ಜಾನು, ನಿನ್ನ ಮುಂದೆನೇ ಹೇಗೆ ಮಾತಾಡ್ತಿದ್ದಾನೆ ಅಂತ. ನೀನೇ ಅವನಿಗೆ ಬುದ್ಧಿ ಹೇಳು. ಅಯ್ಯಯ್ಯೋ, ನಾನಂತೂ ನಿಮ್ಮ ಮಧ್ಯೆ ಬರಲ್ಲಪ್ಪ. ಈಗ ಜಗಳ ಆಡ್ತೀರಾ, ಆಮೇಲೆ ಮತ್ತೆ ಒಂದು ಹಾಕ್ತೀರಾ. ಮಧ್ಯದಲ್ಲಿ ನಾನು ಬಂದರೆ ನಾನು ಎಡ್ಬಿಡಂಗೆ ಆಗೋಗ್ತೀನಿ ಅಷ್ಟೇ. ಆಯಿತು ಬಿಡಮ್ಮ, ನೀವಿಬ್ಬರು ಹೇಗೂ ಫ್ರೆಂಡ್ಸು. ನಿನ್ನ ಫ್ರೆಂಡ್ನ ನೀನು ಎಲ್ಲಿ ಬಿಟ್ಕೊಡ್ತೀಯಾ? ಅವ್ನು ಬರೀ ಇವಾಗ ನನ್ನ ಫ್ರೆಂಡ್ ಅಲ್ಲ, ನಮ್ಮ ಮಾವನ ಮಗ. ಯಾರೋ ಬಂದರು ಅನ್ಸುತ್ತೆ. ಅರೆ ಕೂತ್ಕೊಳ್ಳಿ, ನನಗೆ ಗೊತ್ತು ಯಾರು ಬಂದಿದ್ದೀರಾ ಅಂತ. ನಿಮಗೋಸ್ಕರನೇ ಕಾಯ್ತಾ ಇದ್ದೆ. ಪ್ಲೀಸ್ ಬನ್ನಿ, ವೆಲ್ಕಮ್. ಎಲ್ಲ ಹೇಗಿದ್ದೀರಾ? ಹಾಯ್ ಕಣ್ರು, ಹೇಗಿದ್ದೀರಾ? ಸೂಪರ್ ಜಾನು. ಜಾನು, ಇದು ನೀನಾ? ನೀನು ಇಲ್ಲ ಅಂತ ಅನ್ಕೊಂಡಿದ್ವಿ. ಇದೆಲ್ಲ ಹೇಗೆ? ನಾನು ಅದೆಲ್ಲ ಆಮೇಲೆ ಹೇಳ್ತೀನಿ. ನೀವೇನಿಲ್ಲಿ? ಮೊದಲು ವಿಶ್ವ, ಈಗ ನೀವು. ನಂಗಿದೆಲ್ಲ ನಂಬಕ್ಕೆ ಆಗ್ತಿಲ್ಲ. ಸರ್ಪ್ರೈಸ್ ಮೇಲೆ ಸರ್ಪ್ರೈಸ್. ನಮ್ಮನ್ನೆಲ್ಲ ಬರಕ್ಕೆ ಹೇಳಿದ್ದು ಜಯಂತ್ ಸರ್. ಸರ್, ನಮ್ಮ ಜಾನನ್ ಮತ್ತೆ ತೋರಿಸಿದ್ಕೆ ತುಂಬ ಥ್ಯಾಂಕ್ ಯು ಸರ್. ಈ ಸಂಭ್ರಮನ ನಿಮ್ಮೆಲ್ಲರ ಜೊತೆ ಹಂಚ್ಕೋಬೇಕು ಅಂತ ತಾನೇ ಕರೆಸಿರೋದು ನಿಮ್ಮನ್ನೆಲ್ಲ. ಇದಾದಮೇಲೆ ಒಂದು ಪಾರ್ಟಿ ಇದೆ. ಲೆಟ್ಸ್ ಆಲ್ ಹ್ಯಾವ್ ಫನ್. ಏನಪ್ಪ ವಿಶ್ವ, ನಂಗೆ ಫೋನ್ ಮಾಡೋದೇ ಬಿಟ್ಬಿಟ್ಟಿಯಲ್ಲೋ? ಅದ್ಯಾರೋ ಗೊತ್ತಾಗ್ಲಿಲ್ವೇ? ಹಾಂ, ಇವಳು ತನು ಅಂತ, ನಮ್ಮ ಅತ್ತೆ ಮಗಳು. ನಾನು ಇವಳನ್ನೇ ಮದುವೆ ಆಗ್ತಿರೋದು. ನೋಡು, ಅವಳ ಜೊತೆ ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ಯಾ. ನಮ್ಗೆ ಯಾರಿಗೂ ಹೇಳಿಲ್ಲ. ಮದುವೆಗಾರು ಕರಿತೀಯಾ? ಖಂಡಿತವಾಗ್ಲೂ ಕರಿತೀನಿ. ಸರಿ, ನೀವೆಲ್ಲರೂ ಮಾತಾಡ್ತಾ ಇರಿ, ನಾನು ಬಂದೆ. ಥ್ಯಾಂಕ್ಸ್. ಅಜ್ಜಿ, ನೀವೆಲ್ಲರೂ ಯಾಕೆ ಇಲ್ಲೇ ಇರಬಾರ್ದು? ಮತ್ತೆ ಯಾಕೆ ಅಲ್ಲಿಗೆ ಹೋಗ್ತೀರಾ? ನಾನು ಇಲ್ಲೇ ಇದ್ದರೆ ಅಲ್ಲಿ ನೋಡ್ಕೊಳ್ಳೋರು ಯಾರು? ಅಮ್ಮ, ನನ್ನ ಬಾಡ್ಗೆನೂ ಕೊಡ್ಬೋದು. ನೀವೆಲ್ಲರೂ ಇಲ್ಲಿದ್ದರೆ ನನಗೆಷ್ಟು ಖುಷಿ ಆಗುತ್ತೆ ಗೊತ್ತಾ? ನೀವು ನನ್ನನ್ನು ಸ್ಕೂಲಿಗೂ ಕರ್ಕೊಂಡು ಹೋಗ್ಬೋದು, ವಾಪಸ್ ಕರ್ಕೊಂಡು ಬರ್ಬೋದು. ನಾನು ನಿಮ್ಮ ಜೊತೆ ಆಟ ಆಡ್ಲೂಬೋದು. ಎಲ್ಲದಕ್ಕಿಂತ ಮುಖ್ಯವಾಗಿ ನೀವು ಹೇಳ್ತಿದ್ದ ಕತೆ ನಂಗೆ ತುಂಬ ಇಷ್ಟ. ಎಷ್ಟು ಮಿಸ್ ಮಾಡ್ಕೊತಿದ್ದೀನಿ ಗೊತ್ತಾ? ನೋಡಿದ್ರ ಅತ್ತೆ, ಚಿರು ನಿಮ್ಮನ್ನ ಎಷ್ಟು ಮಿಸ್ ಮಾಡ್ಕೋತಾನೆ ಅಂತ. ನಾನು ನಿಮ್ಮನ್ನೆಲ್ಲ ಮಿಸ್ ಮಾಡ್ಕೋತೀನಿ ಅತ್ತೆ. ಅತ್ತೆ, ಯಾಕೆ ನೀವೆಲ್ಲ ನಮ್ಮ ಜೊತೆನೇ ಇದ್ಬಿಡ್ಬಾರ್ದು? ವೀಣಾ, ಚಿರು ಏನೋ ಚಿಕ್ಕವನು ಮಾತಾಡ್ತಾನೆ ಅಂದರೆ ನಿನಗೆಲ್ಲ ಗೊತ್ತಿದ್ದು ಹೀಗೆ ಮಾತಾಡ್ತೀಯಲ್ಲಮ್ಮ? ನನಗೆ ಗೊತ್ತು ಅತ್ತೆ, ನೀವು ಮಾವ ಇಬ್ಬರು ತುಂಬ ಸ್ವಾಭಿಮಾನಿಗಳು ಅಂತ. ನೀವು ನಿಮ್ಮ ಮಕ್ಕಳನ್ನ ಸಾಕಿ ಸಲಹಿದ್ದೀರಾ, ಬೆಳೆಸಿದ್ದೀರಾ. ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಳ್ಳೋ ಥರ ಮಾಡಿದ್ದೀರಾ. ಅದಾದಮೇಲೆ ಅವ್ರ ಕಷ್ಟಗಳಿಗೆಲ್ಲ ಆಗಿದ್ದೀರಾ. ಆದರೆ ಈಗ ನೀವು ಕಷ್ಟಪಡೋದನ್ನು ನನ್ನಿಂದ ನೋಡೋಕ್ಕಾಗ್ತಿಲ್ಲ. ಈಗಲಾದರೂ ನೀವು ನಮ್ಮ ಜೊತೆ ಬಂದು ಇರ್ಬೋದಲ್ವಾ? ವೀಣಾ, ಎಲ್ಲರೂ ಅವ್ರವ್ರ ಜೀವನನ ಕಟ್ಕೊಂಡಿದ್ದಾರೆ. ಇನ್ನು ನಮ್ಮ ಜೀವನನ ನಾವು ನಡೆಸ್ಕೊಂಡು ಹೋಗ್ಬೇಕಲ್ವಮ್ಮ? ಕೈಲಾಗೋವರೆಗೂ ಅದು ಇದು ಮಾಡ್ಕೊಂಡಿರ್ತೀವಿ, ಆಮೇಲೆ ನೋಡೋಣ. ಅದು ಅಲ್ಲದೆ ಕೆಲವು ಸಂಬಂಧಗಳು ದೂರ ಇದ್ರೇ ಚೆನ್ನಾಗಿರುತ್ತೆ. ಓಹ್ ಅಮ್ಮ, ಯಾವಾಗ ಬಂದ್ರಮ್ಮ? ಸ್ವಲ್ಪ ಹೊತ್ತಾಯ್ತು. ಅಪ್ಪ ಎಲ್ಲಿ ಕಾಣಿಸ್ತಿಲ್ಲ? ಅಪ್ಪ ಹೊರಟಿದ್ರು, ಯಾರೋ ಗಾಡಿ ತೊಗೊಂಡು ಬಂದರು, ಅರ್ಜೆಂಟಾಗಿ ಬೇಕು ಅಂತ. ರಿಪೇರಿ ಮಾಡಿಬಿಟ್ಟು ಬರ್ತಾರೆ.
ನಿನ್ನ ಕೆಲಸ ಎಲ್ಲ ಮುಗೀತಪ್ಪ? ಹಾಂ ಮುಗಿತಮ್ಮ. ವೆಂಕಿ, ಚೆಲ್ವಿ, ಹೇಗಿದ್ದೀರಾ? ಹಾಂ, ಹೂವಿನ ವ್ಯಾಪಾರ ಎಲ್ಲ ಹೇಗೆ ನಡೀತಾ ಇದೆ? ಚೆನ್ನಾಗಿ ನಡೀತೈತೆ ಬಾವ. ಹಾಂ, ಸರಿ ಸರಿ. ವೀಣಾ, ಅಲ್ಲಿ ಪಕ್ಕದವ್ರು ಯಾರು ಕರಿತಾ ಇದ್ರು, ಒಂದು ನಿಮಿಷ ಬಾ. ಒಂದು ನಿಮಿಷ ಬಂದೆ. ಏನು ನೀನು ಮತ್ತೆ ಅವರೆಲ್ಲ ಕರೆಯುವಂಥ ಅವಶ್ಯಕತೆ ಏನಾಯ್ತು? ರೀ, ಅವ್ರಾಗವ್ರೆ ಏನೂ ಬಂದಿಲ್ಲ, ನಾನೇ ಬಲವಂತ ಮಾಡಿ ಕರೆದಿದ್ದಕ್ಕೆ ಬಂದಿದ್ದಾರೆ. ಮೊನ್ನೆ ತಾನೇ ಕರೆದು ಎಲ್ಲರಿಗೂ ಊಟ ಹಾಕಿದೆ ತಾನೆ, ಮತ್ತೆ ಯಾಕೆ ಮತ್ತೆ ಊಟ ಆಗೋಂಥ ಅವಶ್ಯಕತೆ ಏನಿದೆ? ರೀ ಸುಮ್ಮನೆ ಕಣೆ, ಹೇಳಿದೆ ಅಷ್ಟೇ. ನೀನು ಹೆಂಗೆ ಹೇಳ್ತೀರ ಹಂಗೆ. ಹೋಗು. ಓದಿಯ ಪಿಶಾಚಿ ಅಂದರೆ ಬಂದೆ ಗವಾಕ್ಷಿಲಿ ಅನ್ನೋ ಹಾಗೆ ಇವ್ರು ಯಾಕೆ ಮತ್ತೆ ಬಂದಿದ್ದಾರೆ? ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಾನು ಒಂದು ಫೋನ್ ಕಾಲ್ನಲ್ಲಿ ಹೇಳಿದ ಮಾತುಗಳಿಗೆ ರೆಸ್ಪೆಕ್ಟ್ ಕೊಟ್ಟು ಇಲ್ಲಿವರೆಗೂ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ರಿಗೂ ಇವತ್ತು ತುಂಬ ಸಂತೋಷ ಆಗ್ತಿದೆ ಅಂತ ನನಗೆ ಗೊತ್ತು, ಆದರೆ ನಿಮ್ಮೆಲ್ಲರಿಗಿಂತ ಹೆಚ್ಚಿನ ಖುಷಿ ನನಗಾಗ್ತಾ ಇದೆ. ಯಾಕೆ ಅಂತೀರಾ? ದಿ ಆನ್ಸರ್ ಇಸ್ ಹಿಯರ್. ನೋಡಿ, ಇವತ್ತು ಜಾನ್ವಿ ಅವರು ನಗ್ತಾ ಇದ್ದಾರೆ. ಇವರು ನಗ್ನಗ್ತಾ ಖುಷಿಯಾಗಿದ್ದರೆ ಸಾಕು, ನಾನು ಆಟೋಮ್ಯಾಟಿಕ್ಕಾಗಿ ಖುಷಿಯಾಗಿರ್ತೀನಿ. ಜಾನ್ವಿಯವ್ರನ್ನ ಕಳ್ಕೊಂಡು ಪಡ್ಕೊಂಡ ಮೇಲೆ ಸುಮಾರು ಪಾಠಗಳನ್ನ ಕಲ್ತಿದ್ದೀನಿ ನಾನು. ಬಟ್ ಒನ್ ಇಂಪಾರ್ಟೆಂಟ್ ಥಿಂಗ್, ಜಾನ್ವಿಯವ್ರು ನಮ್ಮನ್ನು ಬಿಟ್ಟು ಹೋದಾಗ ಅವ್ರು ಸತ್ತು ಹೋಗಿದ್ದಾರೆ ಅಂತ ಎಲ್ಲರೂ ಹೇಳ್ತಾ ಇದ್ರು. ಬಟ್ ನಾಟ್ ಮೀ. ಅವ್ರು ಎಲ್ಲೋ ಬದುಕಿದ್ದಾರೆ, ಯಾವತ್ತೋ ಒಂದಿನ ಮತ್ತೆ ನನ್ನ ಜೀವನಕ್ಕೆ ಬರ್ತಾರೆ ಅಂತ ನಾನು ಕನಸು ಕಂಡುಕೊಂಡೇ ಬಂದೆ. ಇವತ್ತು ಜಾನ್ವಿಯವರು ನನ್ನ ಪಕ್ಕದಲ್ಲಿ ನಿಂತಿದ್ದಾರೆ ಅಂದರೆ ಆ ಕನಸು ನನಸಾಗಿದೆ. ಅದನ್ನೆಲ್ಲ ನನಸು ಮಾಡಿರೋದು ಆ ದೇವರಲ್ವಾ. ಸೊ ಬಿಗ್ ಥ್ಯಾಂಕ್ ಯು ಟು ಹಿಮ್. ಇನ್ನೊಂದು ಥ್ಯಾಂಕ್ ಯು ಬಾಕಿ ಉಳಿದಿದೆ. ದ್ಯಾಟ್ ಈಸ್ ಟು ವಿಶ್ವ ಆ್ಯಂಡ್ ಫ್ಯಾಮಿಲಿ.